ಇಷ್ಟ ಇಲ್ಲ ಅಂದರೆ ಹೇಳ್ಬಿಡ್ರಪ್ಪ, ವಿಡಿಯೋ ಮಾಡೋದು ನಿಲ್ಲಿಸ್ಬಿಡ್ತೀನಿ ಹೋದ್ರೆ ಹೋಗಲೇ. ಸುಮ್ಮನೆ ಏನಕ್ಕೆ ಮಾಡಾಕಿ ಇಲ್ಲಿ ವ್ಯೂಸ್ ಬಂದಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೋಸ್ಕರ ಶ್ರಮಪಟ್ಟು ಮಾಡೋದೇನಕ್ಕೋಸ್ಕರ, ನೀವು ನೋಡಲಿ ಚೆನ್ನಾಗಾಗಲಿ ಅಂತ ತಾನೇ. ನೋಡ್ತೀನಿ ಏನೇನು ಮಾಡ್ತಿರೋ ಇನ್ನು. ಹಲೋ ಸ್ನೇಹಿತರೆ, ಇದರ ಹಿಂದಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹಾಗಲಕಾಯಿ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೆ. ಸೊ ಅದು ಬಂದು ಸಿಂಜಂಟಾ ವಲ್ಲೋ ಅನ್ನೋ ವೆರೈಟಿದು. ಸೊ ಅದು ಅಷ್ಟೊಂದಾಗಿ ಏನು ಓಡಲಿಲ್ಲ ವಿಡಿಯೋ, 1,000 ಜನ ನೋಡಿದ್ದಾರೆ ಅಷ್ಟೇ. ಬಟ್ ಇರಲಿ, ತೊಂದರೆ ಇಲ್ಲ. ಅದು ಓಡಿಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದಿರ ಇರೋಕ್ಕಾಗಲ್ಲ. ಸೊ ಅದಕ್ಕೆ ಇವತ್ತು ಇನ್ನೊಂದು ತಳಿ, ಹಾಗಲಕಾಯಿಯಲ್ಲಿ ಇನ್ನೊಂದು ತಳಿ ಅನ್ನೋದನ್ನ ಏನಿದೆ ಅದನ್ನು ಇವತ್ತು ನಿಮ್ಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅದು ಬಂದು BASF ಅವ್ರದ್ದು ನ್ಯೂ ನೇಮ್ಸ್ ಅಂತ ಹೇಳ್ಬಿಟ್ಟು ಇದಿದೆ. ಅದರಲ್ಲಿ ರ್ಯಾಪಿಡ್ ಅನ್ನೋ ವೆರೈಟಿನ ಈ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಬೆಳೆಸಿ ಇನ್ನಷ್ಟು ಅಗ್ರಿಕಲ್ಚರ್ ಅಂದರೆ ಕೃಷಿ ಸಂಬಂಧಿತ ವಿಡಿಯೋಗಳಿಗೆ ಟಚ್ಚಲ್ಲಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಸೀಡ್ ವಿಚಾರಕ್ಕೆ ಬಂದಾಗ ಸ್ನೇಹಿತರೆ, BASF ಅವರು ನಿಮಗೆಲ್ಲ ಗೊತ್ತೇ ಇರುತ್ತೆ, ದೊಡ್ಡ ಕಂಪ್ನಿ. ಅದರಲ್ಲಿ ನ್ಯೂ ಎನ್ಸ್ ಅನ್ನೋವಂಥ ಇವರು ಅದನ್ನು ಸೀಡ್ನ ಇದು ಮಾಡ್ತಾರೆ. ಸೊ ವೆರೈಟಿ ಬಂದು ರ್ಯಾಪಿಡ್ 128 F1 ಹೈಬ್ರಿಡ್ ಸೀಡ್ ಸ್ನೇಹಿತರೆ. ಇದು ಹಾಗಲಕಾಯಿ ತಳಿ. ಮತ್ತು ಟ್ರೂತ್ ಲೆವೆಲಲ್ಲಿ ನೀವು ಗಮನಿಸೋದಾದರೆ ನೀವು ನೋಡ್ತಿರ್ಬೋದು, ಹಾಗಲಕಾಯಿ ಮತ್ತು ವೆರೈಟಿ, ಲಾಟ್ ನಂಬರು, ಜರ್ಮಿನೇಷನ್ ಅಂತ ಹೇಳಿದ್ರೆ ಬೀಜ ಹುಟ್ಟು ಅಂಥದ್ದು 60% ಕೊಟ್ಟಿದ್ದಾರೆ. ಮತ್ತು ಎಲ್ಲಿ ಎಲ್ಲ ಸ್ಟೇಟು, ಇಂಡಿಯಾದಲ್ಲಿ ಎಲ್ಲ ಸ್ಟೇಟಲ್ಲೂ ಇದೆ. ಸೀಸನ್ಸ್ ಬಂದು ಆಲ್ಮೋಸ್ಟ್ ಗೊತ್ತೇ ಇರುತ್ತೆ, ಅಲ್ಲಿ ನೋಡಿ ಲೇಬಲ್ ನಂಬರ್ ಕೊಟ್ಟಿದ್ದಾರೆ. ಮತ್ತು 250 ಬೀಜ ಇರುತ್ತೆ ಒಂದು ಪಾಕೆಟಲ್ಲಿ. ಬೀಜದ ತೂಕ ಬಂದು 44 ಗ್ರಾಮು. ಇನ್ನು ಎಕ್ಸ್ಪೈರಿ ಡೇಟು, ಡೇಟ್ ಆಫ್ ಪ್ಯಾಕಿಂಗು ಇದನ್ನೆಲ್ಲ ನಿಮಗೆ ಇದಾಗಿರೋದು ಕೊಟ್ಟಿರ್ತಾರೆ ಸ್ನೇಹಿತರೆ ಟ್ರೂತ್ ಲೇಬಲಲ್ಲಿ. ಸೊ ಟೋಟಲ್ ಮಾಹಿತಿ ಹಿಂದ್ಗಡೆ ನಿಮಗೆ ಪ್ರಿಂಟ್ ಮಾಡಿರ್ತಾರೆ. ಸೊ ನಿಮಗೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇದು ಉಪಯುಕ್ತವಾಗಿರುತ್ತೆ ಎಲ್ಲದಕ್ಕೂ. ಇನ್ನು ಬೀಜದ ಬಗ್ಗೆ ಡೌಟ್ ಇದ್ದರೆ ನಿಮಗೆ ಅದರಲ್ಲಿ ಟ್ರೂತ್ ಲೇಬಲಲ್ಲಿ QR ಕೋಡ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ನೋಡಿಬಿಟ್ಟು ಸ್ಕ್ಯಾನ್ ಮಾಡಿದ್ರೆ ಸಾಕು. ಟೋಟಲ್ ಅಲ್ಲೇನಿದೆ ಅದೆಲ್ಲ ಮಾಹಿತಿ ನಿಮಗೆ ಇದರಲ್ಲಿ ನೆಟ್ಟಲ್ಲಿ ಗೂಗಲಲ್ಲಿ ಹೊಡೆದ ತಕ್ಷಣ ಓಡ್ ಬರುತ್ತೆ ಸ್ನೇಹಿತರೆ. ಸೇಮ್ ಮಾಹಿತಿ ಇದ್ದರೆ ಒರಿಜಿನಲ್ ಸೀಡ್ಸ್ ಅಂತ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ. ಸೊ ಹಾಯ್, ಹಲೋ, ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿ ಕನ್ನಡ ಚಾನಲ್ಗೆ ಸ್ವಾಗತ. ಯಾಕಪ್ಪ ಈ ವಿಡಿಯೋಸು ಓಡ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕೊಡುವಂಥ ಮಾಹಿತಿ ಜೆನ್ಯೂನ್ ಆಗಿಲ್ಲ ಅನಿಸುತ್ತೆ, ಯಾರಿಗೂ ಇಷ್ಟ ಆಗಲ್ಲ ಅನಿಸುತ್ತೆ. ಅದಕ್ಕೆ ನೀವು ಲೈಕ್ಸು ಶೇರ್ಸು ಮಾಡ್ತಾ ಇಲ್ಲ, ನನ್ನ ವಿಡಿಯೋಸ್ ಓಡ್ತಾ ಇಲ್ಲ. ಸೊ ಬೇಸರ ಮಾಡಿಕೊಂಡು ನಾನು ವಿಡಿಯೋ ಮಾಡ್ದಿರ ಇದ್ದರೆ, ಸೊ ನನಗೋಸ್ಕರ, ನನ್ನ ವಿಡಿಯೋಸ್ಗೋಸ್ಕರ ಕಾದ್ಕೊಂಡಿರೋಂಥ ಇವ್ರನ್ನ ಬೇಜಾರು ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೂ ಅವ್ರಿಗೋಸ್ಕರ ನಾನಾದರೂ ಮಾಡೋಣ ಅಂತ ಮಾಡ್ತಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ವಿಚಾರದಲ್ಲಿ ಬಂದು BASF ದೊಡ್ಡ ಕಂಪ್ನಿ, ನಿಮಗೆ ಗೊತ್ತೇ ಇರುತ್ತೆ. ಅವರು ಬೀಜಗಳನ್ನೂ ಬಿಡ್ತಾ ಇದ್ದಾರೆ, ಬರೀ ಔಷಧಿಗಳನ್ನೇ ಅಲ್ಲ. ಸೊ ಅದರಲ್ಲಿ ಈ ತಳಿ ನೋಡ್ತಿರ್ಬೋದು, ರ್ಯಾಪಿಡ್ 128 ಯಾವ ಥರ ಇದೆ ನೋಡಿ ಗಿಡ ಸ್ನೇಹಿತರೆ. ರೋಗಕ್ಕೂ ತುಂಬಾ ರೆಸಿಸ್ಟೆಂಟ್ ಆಗಿದೆ, ಚೆನ್ನಾಗಿದೆ. ಈ ಮೋಡ ವಾತಾವರಣದಲ್ಲೂ ಕೂಡ ಗಿಡ ನೋಡಿ ಎಷ್ಟು ಹಚ್ಚಕ್ಕೆ ಹಸಿರಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನೀವೇ ಗಮನಿಸ್ಬೋದು. ಇನ್ನು ಫ್ರೂಟ್ ಸೆಟ್ಟಿಂಗ್ ಲೆಕ್ಕಾಚಾರಕ್ಕೆ ಬಂದಾಗ ನೋಡ್ತಾ ಇದ್ದೀನಿ, ಇದು ಬಂದು 2 ಕಟಿಂಗ್ ಆಗಿದೆ. 2 ಕಟಿಂಗು ಆಗಿರೋವಂಥ ಬೆಳೆ ಇದು. ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಬಂದು ಒಂದು 2 ತಿಂಗಳು ಕಟಿಂಗ್ ಆಗಿರೋವಂಥ ಬೆಳೆನ ತೋರಿಸಿದೆ. ಬಟ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇರುತ್ತೆ ಗಿಡ ಅಂತ ನೀವು ಗಮನಿಸಿ ನೋಡಿ. ಫ್ಲವರ್ಸು ಯಾವ ರೇಂಜಿಗೆ ಹಿಡಿದಿದೆ, ಪಿಂದೆಗಳನ್ನೋದು ತುಂಬಾ ಚೆನ್ನಾಗಿ ಹಿಡಿದಿದೆ. ಇನ್ನು ನೋಡೋದಾದರೆ ಇದರಲ್ಲಿ ಗಮನಿಸಿ, ಎಲ್ಲೇ ಆಗಲಿ ಯೆಲ್ಲೋ ಕಲರ್ ಎಲೆಗಳು ಕಾಣಿಸ್ತಾ ಇಲ್ಲ. ಈ ಮೋಡ ವಾತಾವರಣದಲ್ಲಿ ಬೇಗನೆ ರೋಗ ಇನ್ಫೆಕ್ಟ್ ಆಗಬೇಕು, ಬಟ್ ರೋಗ ಇದಕ್ಕೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಆದ ಕಾರಣ ಇದು ರೋಗಕ್ಕೆ ರೆಸಿಸ್ಟೆಂಟ್ ಅಂತ ಅನಿಸ್ತಾ ಇದೆ ನನಗೆ. ಇನ್ನು ಕಾದು ನೋಡೋಣ. ಕ್ರ್ಯಾಪ್ ಇವಾಗ ಸ್ಟಾರ್ಟ್ ಆಗಿದೆಯಲ್ವಾ. ಸೊ ಮತ್ತು ಇಲ್ಲಿ ಇದರಲ್ಲಿ ಮೈನ್ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯೇ ಗಿಡನ ಮೇಂಟೈನ್ ಮಾಡಬೇಕು ಸ್ನೇಹಿತರೆ. ಈ ರೀತಿ ಹಚ್ಚಕ್ಕೆ ಗಿಡನ ಮೇಂಟೈನ್ ಮಾಡಿದ್ರೆ ನಿಮಗೆ ಲಾಂಗ್ ಕ್ರಾಪ್ ಅನ್ನೋದು ಬರುತ್ತೆ. ಲಾಂಗ್ ಕ್ರಾಪ್ ಅಂತ ಹೇಳಿದ್ರೆ ಇವಾಗ 2 ತಿಂಗಳು ಕೊಯ್ಯೋದನ್ನ 3 ತಿಂಗಳು, 3.5 ತಿಂಗಳು ಕೊಯ್ಸ್ಬೋದು. 4 ತಿಂಗಳು ಕೊಯ್ಯೋದನ್ನ 6 ತಿಂಗಳವರೆಗೂ ಕೊಯ್ಸ್ಬೋದು. ಈ ರೀತಿ ಎಲ್ಲ ಬರುತ್ತೆ. ಇನ್ನು ಕಾಯಿ ಲೆಂತ್ ಎಲ್ಲ ನೋಡೋದಾದರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಅರ್ಧ ಅಡಿಯಿಂದ 3/4 ಅಡಿ ಬರ್ತದೆ ಒಂದೊಂದು ಕಾಯಿ. ಸೊ ಕಾಯಿನೂ ತುಂಬ ಚೆನ್ನಾಗಿದೆ, ಗಟ್ಟಿಯಾಗೂ ಇದೆ ನೋಡಿದೆ ಸ್ನೇಹಿತರೆ ನಾನು. ಸೊ ನಿಮಗೂ ಮಾಹಿತಿ ತಿಳಿಸೋಣ ಅಂತ ಬಂದಿದ್ದು ಈ ವಿಡಿಯೋದಲ್ಲಿ. ಸೊ ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ, ಇದೇ ರೀತಿ ನಾವು ಗಿಡನ ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ ಇದಕ್ಕೆ ಟೈಮ್ ಟು ಟೈಮ್ ಸ್ಪ್ರೇ ಕೊಡಬೇಕು, ಮತ್ತು ಗೊಬ್ಬರ ಎಲ್ಲ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇದು ಲಘು ಪೋಷಕಾಂಶಗಳು ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸು ಈ ಗಿಡಗಳಿಗೆ ತುಂಬಾ ಉಪಯುಕ್ತವಾಗಿರುತ್ತೆ, ಚೆನ್ನಾಗಿ ಕಾಯಿ ಸೆಟ್ ಎಲ್ಲ ಆಗೋದಕ್ಕೆ. ಮತ್ತು ಇದಕ್ಕೆ ರೋಗ ಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ, ಎಲೆಗಳು ಹಳದಿ ಬಣ್ಣ ತಿರುಗುವಂಥ ಚಾನ್ಸಸ್ ಇರುತ್ತೆ ಮೋಡ ವಾತಾವರಣ, ಮಳೆ ವಾತಾವರಣದಲ್ಲಿ. ಆ ಟೈಮಲ್ಲಿ ಅದಕ್ಕೆ ಬೇಕಾಗಿರೋಂಥ ಸೂಕ್ತವಾದ ಶಿಲೀಂಧ್ರನಾಶಕಗಳನ್ನ ಬಳಸ್ಕೊಳ್ಳಿ. ರೋಕೋ ಇಂಥವೆಲ್ಲ, ಮತ್ತು ಯೆಲ್ಲೋ ಸ್ಪಾಟ್ಗೆ ಆಯಿತು, ಮತ್ತು ಸ್ಟಾರ್ಟಿಂಗಲ್ಲಿ ರೆಡೋಮಿಲ್ ಗೋಲ್ಡು ಅಂಥವೆಲ್ಲ ಕೊಟ್ಕೋಬೋದು. ಆಮೇಲೆ ಏನಪ್ಪ ಅಂತ ಹೇಳಿದ್ರೆ, ಈ ಬೂದಿ ರೋಗ ಬೀಳುತ್ತೆ ಸ್ನೇಹಿತರೆ. ಬೂದಿ ರೋಗ, ಡೌನಿ ಬರುತ್ತೆ. ಡೌನಿ ಏನಾದರೂ ಬಿದ್ದಾಗ ಏನಾಗುತ್ತೆ, ಈ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಬಂದು ಒಂಥರ ಒಣಗ್ದಂಗೆ ಆಗೋಗ್ಬಿಡ್ತದೆ. ಆ ಟೈಮಲ್ಲಿ ಬಂದು ಕ್ಯಾಬ್ರಿಯೋ ಟಾಪ್ ಬಳಕೆ ಮಾಡಿಕೊಂಡ್ರೆ ಉತ್ತಮ.
ಅದ್ರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ಬೂದಿ ರೋಗ ಬೀಳುತ್ತೆ. ಬೂದಿ ರೋಗ ಗೊತ್ತೇ ಇರುತ್ತೆ. ಎಲೆಗಳ ಮೇಲೆ ವೈಟ್ ಪ್ಯಾಚಸ್ ಥರ ಬರುತ್ತೆ, ಪೌಡ್ರ್ ಥರ. ಅದನ್ನು ಪೌಡ್ರಿ ಮಿಲ್ಡು ಅಂತಾರೆ ಇಂಗ್ಲೀಷಲ್ಲಿ. ಸೊ ಅದ್ರ ಬಂದಾಗ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಅಮಿಸ್ಟಾರ್ ಟಾಪ್ ಇದೆ, ಮತ್ತು ಕಸ್ಟೋಡಿಯಾ ಅಂತ ಬರುತ್ತೆ. ಸೊ ಇಂಥ ಕೆಮಿಕಲ್ಸ್ನ ಬಳಕೆ ಮಾಡಿಕೊಂಡ್ರೆ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಬೋದು. ಇನ್ನು ಇದನ್ನು ಹೊರತುಪಡಿಸಿ ಊಜಿ ವಿಚಾರ ಇರುತ್ತೆ. ಈ ಊಜಿ ಹುಳ ಬಂದು ಕಚ್ಚಿದಾಗ ಏನಾಗುತ್ತೆ, ಆ ಪಿಂದೆ ಅಲ್ಲೇ ಒಂಥರ ಕಲರ್ ಚೇಂಜ್ ಆಗಿ ಒಣಗ್ದಂಗೆ ಆಗೋಗುತ್ತೆ. ಸೊ ಆದ ಕಾರಣ ಊಜಿ ಟ್ರ್ಯಾಪ್ಸ್ನ ಕಟ್ಕೊಳ್ಳಿ. ಮತ್ತು ಊಜಿ ಹೀಗೆ ಸೂಕ್ತವಾದ ಔಷಧಿಗಳು, ಸ್ವಲ್ಪ ಸ್ಮೆಲ್ ಇರೋವಂಥ ಔಷಧಿ ಆಗಲಿ, ಕಿಂಗ್ಡಾಕ್ಸ, ಕಾರ್ಟಾಪು, ಹೈಡ್ರೋಕ್ಲೋರೈಡು, ಸೊ ಇಂಥವನ್ನ ಬಳಕೆ ಮಾಡಿಕೊಂಡ್ರೆ ಸಮಗ್ರವಾಗಿ ಇದನ್ನು ಬೆಳಿಬೋದು ಹಾಗಲಕಾಯಿನ. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಎಲ್ಲರಿಗೂ ಗೊತ್ತೇ ಇರುತ್ತೆ, ಡ್ರಿಪ್ ಗೊಬ್ಬರಗಳು ಮತ್ತು ಲಘು ಪೋಷಕಾಂಶಗಳು ಇದಕ್ಕೆ ಸೂಕ್ತವಾಗಿರುವಂಥ ಗೊಬ್ಬರಗಳು ಟೈಮ್ ಟು ಟೈಮ್ ಕೊಟ್ಟು ಮೇಂಟೈನ್ ಮಾಡಿದ್ರೆ ಗಿಡ ನೋಡಿ ಇದೇ ರೀತಿ ಹಚ್ಚಕ್ಕೆ ಚೆನ್ನಾಗಿದ್ದರೆ ಲಾಂಗ್ ಕ್ರಾಪ್ ಬರುತ್ತೆ. ಡ್ಯೂರಿಯೇಷನ್ ಜಾಸ್ತಿ ಆದಷ್ಟು ಇಳುವರಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಳುವರಿ ಜಾಸ್ತಿ ಆದಾಗ ಒಂದು ಟೈಮ್ ನಮಗೆ ರೇಟ್ ಸಿಕ್ಕದೇ ಇದ್ದಾಗ ಇನ್ನೊಂದು ಟೈಮ್ ಸಿಕ್ಕೇ ಸಿಗುತ್ತೆ ಲಾಂಗ್ ಡ್ಯೂರೇಷನ್ ಕ್ರಾಪ್ ಬಂದಾಗ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು ಸ್ನೇಹಿತರೆ.